ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದನ್. ನಾನಿವತ್ತು ನಿಮ್ಮನ್ನು ಸಂಡೆ ಬಜಾರ್ಗೆ ಕರ್ಕೊಂಡು ಬಂದಿದ್ದೀನಿ. ಹೆಸರಲ್ಲೇ ಇದೆ ಸಂಡೆ ಬಜಾರ್ ಅಂತ. ಸಂಡೆ ಮಾತ್ರ ಓಪನ್ ಇರುತ್ತೆ ಈ ಬಜಾರು. ಅದಕ್ಕೋಸ್ಕರ ಸಂಡೆ ಬಜಾರ್ ಅಂದರೆ ಯಾವುದೇ ರೀತಿಯಾದಂತಹ ದೊಡ್ಡ ದೊಡ್ಡ ಮಾಲ್ಗಳಾಗಲಿ ಅಂಗಡಿ ಆಗಲಿ ಅಲ್ಲ. ಇದು ನಿಮಗೆ ಚಿಕ್ಕದಾಗಿ ಹೇಳಬೇಕು ಅನ್ನೋದಾದರೆ, ಈ ಸಂತೆಗಳನ್ನ ನೋಡಿದ್ದೀರಲ್ವ, ವಿಲೇಜ್ಗಳಲ್ಲಿ ಏನು ಸಂತೆಗಳು ಮಾಡ್ತಾರೆ ಅದೇ ರೀತಿ ಸೇಮ್ ಇರುತ್ತೆ. ಇಲ್ಲಿ ಉಪಯೋಗಿಸಿರೋ ವಸ್ತುಗಳನ್ನು ಇವರು ಮಾರಾಟ ಮಾಡ್ತಾರೆ. ಅಂದರೆ ಆಲ್ರೆಡಿ ಉಪಯೋಗಿಸಿರೋ ವಸ್ತುಗಳು ಅಥವಾ ಸೆಕೆಂಡ್ ಹ್ಯಾಂಡಲ್ಲಿ ಇಲ್ಲಿ ನಮಗೆ ವಸ್ತುಗಳು ಸಿಗುತ್ತೆ. ಏನೇನು ಅಂದರೆ ಪ್ಲಾಸ್ಟಿಕ್ ಐಟಮ್ಮು ಅಥವಾ ಎಲೆಕ್ಟ್ರಾನಿಕ್ ಐಟಮು, ವಾಚು, ಗಡಿಯಾರ, ಡಂಬಲ್ಸು, ಲ್ಯಾಪ್ಟಾಪು, ಟಿ ವಿ, ಈ ಥರ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ಬನ್ನಿ ಇಲ್ಲಿ ಯಾವ ಥರ ಮಾರಾಟ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಅದೇ ರೀತಿ ಇಲ್ಲಿ ಯಾವ್ಯಾವ ಥರ ವಸ್ತುಗಳು ಸಿಗುತ್ತೆ ಅನ್ನೋದನ್ನು ಒಂದು ರೌಂಡು ನೋಡ್ಕೊಂಡು ಬರೋಣ. ಈ ಜಾಗ ಕಲಾಸಿಪಾಳ್ಯದಿಂದ ಮೈಸೂರಿಗೆ ಹೋಗೋ ರಸ್ತೆಯಲ್ಲಿ ನಮಗೆ ಸಿಗುತ್ತೆ. ಚಿಕ್ಕಪೇಟೆ ಜಸ್ಟ್ ವಾಕ್ ಮಾಡ್ಕೊಂಡೆ ನಾವು ಬರ್ಬೋದು. ತುಂಬಾ ಜನ ವ್ಲಾಗರ್ಸು, ತುಂಬಾ ಜನ ಯೂಟ್ಯೂಬರ್ಸು ಇಲ್ಲಿ ಸಂಡೆ ಬಜಾರಲ್ಲಿ ವಿಡಿಯೋ ಮಾಡಿದ್ದಾರೆ. ನಾನು ವಿಡಿಯೋ ಮಾಡೋದಕ್ಕೋಸ್ಕರನೇ ಇಲ್ಲಿಗೆ ಇವತ್ತು ಬಂದಿದ್ದೀನಿ. ಸಂತೆ ಅಂದ್ರೇನೆ ನಮಗೆ ಸಂತೆ ಮರಳ್ಳಿ, ಯಳಂದೂರು ಈ ತರ ನೆನಪಾಗ್ಬಿಡುತ್ತೆ. ನಾವು ಕೊಳ್ಳೇಗಾಲ, ಚಾಮರಾಜನಗರ ಈ ಭಾಗದವರಾಗಿರೋದ್ರಿಂದ ನಮ್ಗೆ ನಮ್ಮೂರು ನೆನಪಾಗ್ಬಿಡುತ್ತೆ. ತುಂಬಾ ಕಡೆ ಸಂಡೆ ಬಜಾರು ನಡೆಯುತ್ತೆ. ಅಂದ್ರೆ ಮುಂಬೈ, ಭೋಪಾಲ್, ಡೆಲ್ಲಿಯಲ್ಲಿ, ಸೂರತ್ ಅಲ್ಲಿ, ಹೈದರಾಬಾದ್, ಚೆನ್ನೈ, ಕ್ಯಾಲಿಕಟ್ ಅಲ್ಲಿ, ಕೋಲ್ಕತ್ತಾದಲ್ಲಿ ಈ ತರ ತುಂಬಾ ಊರುಗಳಲ್ಲಿ ನಾವು ಸಂಡೆ ಬಜಾರ್ಗಳನ್ನ ಕಾಣ್ಬಹುದು. ಸಂಡೆ ಬಜಾರನ್ನ ಹಿಂದೆ ಚೋರ್ ಬಜಾರ್ ಅಂತ ಕರೆಯಲಾಗ್ತಾ ಇತ್ತು, ಆದ್ರೆ ಇವಾಗ ಸಂಡೆ ಬಜಾರ್ ಅಂತ ಕರೀತಾ ಇದ್ರೆ. ಸಂಡೆ ಬಜಾರ್ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ಗೆ ಹೊಂದ್ಕೊಂಡಂತೆ ಇದೆ. ಚಿಕ್ಕಪೇಟೆ ಸಂಡೆ ಬಜಾರ್ನ ಹತ್ತತ್ರ ನಾವು KR ಮಾರ್ಕೆಟ್, ಸುಲ್ತಾನ್ ಪೇಟೆ, ಕಲಾಸಿಪಾಳ್ಯ, ಮೈಸೂರು ರಸ್ತೆ, ಅಕ್ಕಿಪೇಟೆ, ಬಳೆಪೇಟೆ, ಕಾಟನ್ಪೇಟೆ, ಕುಂಬರ್ಪೇಟೆ ಈ ತರ ಏರಿಯಾಗಳನ್ನ ನಾವು ಕಾಣ್ಬೋದು. ಸಂಡೆ ಬಜಾರು ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 6 ಗಂಟೆ ತನಕನೂ ಓಪನ್ ಇರುತ್ತೆ. ನಿಖರವಾಗಿ ನನಗೆ ಈ ಸಂಡೆ ಬಜಾರು ಯಾವಾಗ ಪ್ರಾರಂಭ ಆಯಿತು ಅನ್ನೋದು ಗೊತ್ತಿಲ್ಲ. ಯಾರಿಗದು ಗೊತ್ತಿದ್ರೆ ಕಮೆಂಟ್ ಮಾಡಿ. ಆದರೆ 30 ವರ್ಷಗಳ ಹಿಂದೆಯಿಂದನೂ ಇಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಬರ್ತಿದೆ. ಮೊದಲಿಗೆ ಸುಲ್ತಾನ್ ಪೇಟೆಯಲ್ಲಿ 30 ವರ್ಷಗಳ ಹಿಂದೆ ಸಣ್ಣ ಸಣ್ಣದಾಗಿ ವ್ಯಾಪಾರ ವಹಿವಾಟು ಭಾನುವಾರ ಪ್ರಾರಂಭವಾಗಿ ಇಲ್ಲಿ ತನಕನೂ ಹಾಗೆ ನಡೆಸ್ಕೊಂಡು ಬಂದಿದೆ. ಅದರ ವ್ಯಾಪಾರ ವಹಿವಾಟು ನಿಧಾನವಾಗಿ ಈ ಸಂಡೆ ಬಜಾರ್ ಏನಿದೆ ಇದು ಕಾಟನ್ ಪೇಟೆ, ಚಿಕ್ಕಪೇಟೆ, ಆಚಾರ್ ಬೀದಿ, ಅಕ್ಕಿಪೇಟೆ, ಅವಿನೂ ರಸ್ತೆ, ಓಲ್ಡ್ ತರ್ಗುಪೇಟೆ, ಅಯ್ಯಂಗಾರ್ ರಸ್ತೆ ಈ ತರ ರಸ್ತೆಗಳಿಗೆ ಹರಡ್ಕೊಂಡು ಬಂದಿದೆ. ಇಲ್ಲಿ ವ್ಯಾಪಾರ ವಹಿವಾಟು ಮಾಡುವವರನ್ನ 3 ತಲೆಮಾರಿನಿಂದನೂ ನೋಡ್ಬಹುದು. 3 ತಲೆಮಾರಿನಿಂದನೂ ಅಂದ್ರೆ ತಂದೆಯಿಂದ ಹಿಡಿದು ಮಗ, ಮೊಮ್ಮಗನ ಕಾಲದ ತನಕನೂ ಇಲ್ಲಿ ಮಾರಾಟ ಮಾಡ್ತಾ ಇರೋರನ್ನ ವ್ಯಾಪಾರಸ್ಥರನ್ನ ನಾವು ನೋಡ್ಬೋದು ಅಂತ ಅರ್ಥ. ಸಂಡೆ ಬಜಾರಲ್ಲಿ ಭಾನುವಾರ ಮಾತ್ರ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕನೂ ಈ ರಸ್ತೆಯಲ್ಲಿ ತುಂಬಾ ಜನ ಇರೋದ್ರಿಂದ ಯಾವುದೇ ವಾಹನ ಈ ರಸ್ತೆಯ ಒಳಗೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಈ ರಸ್ತೆಯಲ್ಲಿ ತುಂಬಾ ಮಾರಾಟಗಾರರು ಸಂಪೂರ್ಣವಾಗಿ ಈ ರಸ್ತೆಯನ್ನ ಆವರಿಸ್ಕೊಂಡಿರ್ತಾರೆ. ಇವಾಗ ಸಾಯಂಕಾಲ ನನಗೆ ಗೊತ್ತಿರೋದ್ರಿಂದ ಇವಾಗ ಸಾಯಂಕಾಲ ಬಂದಿದ್ದೀನಿ. ಅದಕ್ಕೆ ಅಷ್ಟೊಂದು ನಿಮ್ಗೆ ಇಲ್ಲಿರೋ ಜನರು ಕಾಣಿಸ್ತಾ ಇಲ್ಲ. ನನ್ಗೆ ಇಲ್ಲಿ ಅನುಭವ ಆಗ್ತಾ ಇದೆ. ಒಂದು ಮಾರಾಟಗಾರರೇ ಸಾವಿರಾರು ಜನ ಮಾರಾಟ ಮಾಡೋದಕ್ಕೆ ಇಲ್ಲಿ ಬಂದಿರ್ತಾರೆ. ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ ನಾವು ಸಂಡೆ ಬಜಾರ್ಗೆ ಬರ್ಬೇಕು ಅಂತ, ಅಲ್ಲಿ ಏನೇನಿದೆ ಹೇಗಿದೆ ನೋಡ್ಬೇಕು, ಅದ್ರ ಜೊತೆಗೆ ಇಲ್ಲಿ ನಾವು ವಸ್ತುಗಳನ್ನ ಕೊಂಡ್ಕೊಳ್ಬೇಕು ಅಂತ. ಆದ್ರೆ ಈ ಟ್ರಾಫಿಕ್ ಜಾಮ್ ಇಂದ ಇಲ್ಲಿರೋ ಜನಗಳನ್ನ ನೋಡಿದ್ರೇನೆ ಜನ ಅವರವರ ಪ್ಲಾನ್ಗಳನ್ನ ಬದಲಾಯಿಸ್ಕೊಂಡು ಬಿಡ್ತಾರೆ. ಅಷ್ಟೊಂದು ಟ್ರಾಫಿಕ್ ಇದೆ ಇಲ್ಲಿ. ಇದೊಂದೇ ದೊಡ್ಡ ತಲೆನೋವು, ದೊಡ್ಡ ತಲೆ ಬಾಧೆ ಅಂತ ಹೇಳ್ಬೋದು ನಮ್ಗೆ. ಭಾನುವಾರ ಮಾತ್ರ ಇಷ್ಟೊಂದು ಜನ ಇಲ್ಲಿ ಸೇರಿರ್ತಾರೆ. ಇಡೀ ಬೆಂಗಳೂರಲ್ಲಿರೋ ಜನರೆಲ್ಲ ಇಲ್ಲೇ ಇದ್ದಾರೇನೋ ಅಂತ ಅನ್ನಿಸ್ಬಿಡುತ್ತೆ, ಅಷ್ಟೊಂದು ಜನ ಇಲ್ಲಿ ಸೇರಿರ್ತಾರೆ. ನಿಮ್ಗೆ ಅದು ಕಾಣಿಸ್ತಾ ಇಲ್ಲ ಇಲ್ಲಿ, ಯಾಕಂದ್ರೆ ನಾನು ಸಾಯಂಕಾಲ ಬಂದಿದ್ದೀನಿ ಅಲ್ವಾ, ಅದಕ್ಕೋಸ್ಕರ. ನೀವು ಭಾನುವಾರ ಈ ಸಂಡೆ ಬಜಾರ್ಗೆ ಕಲಾಸಿಪಾಳ್ಯದ ಕಡೆಯಿಂದ ಬಸ್ಸಲ್ಲಾದ್ರೂ ಬನ್ನಿ, ಅಥವಾ ಮೆಟ್ರೋದಲ್ಲಾದ್ರೂ ಬನ್ನಿ, ಅಥವಾ ಆಟೋದಲ್ಲಾದ್ರೂ ಬನ್ನಿ, ತುಂಬಾ ಜನ ಇರ್ತಾರೆ ಇಲ್ಲಿ. ನೀವು ನೋಡ್ತಾ ಇರ್ಬೋದು ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಇದು. ಆಕ್ಚುಲಿ ಇಲ್ಲಿರೋ ಜನರು ಸಂಡೆ ಬಜಾರ್ಗೆ ಬಂದು ವಸ್ತುಗಳನ್ನ ತಗೊಂಡು ವಾಪಸ್ ಮನೆಗೆ ಹೋಗ್ತಾ ಇರೋದು. ಅಷ್ಟೊಂದು ಜನ ವೇಟ್ ಮಾಡ್ತಾ ಇದ್ದಾರೆ ಹೊರಡೋದಕ್ಕೆ. ಆದ್ರೆ ನಾನು ಕಲಾಸಿಪಾಳ್ಯದಲ್ಲಿರೋ ಬ್ರಿಡ್ಜ್ ಕೆಳಗಡೆ ನನ್ನ ಬೈಕನ್ನ ಪಾರ್ಕ್ ಮಾಡಿ ಬಂದಿದ್ದೀನಿ. ನಾನು ಮೊದಲೇ ನಿಮ್ಗೆ SP ರೋಡ್ ವಿಡಿಯೋ ಮಾಡ್ಬೇಕಾದ್ರೆ ಆ ಜಾಗನ ತೋರಿಸಿದ್ದೆ. ಅಲ್ಲಿ ಬೈಕ್ ಪಾರ್ಕ್ ಮಾಡಿದ್ದೆ. ಒಂದು 30 ರೂಪೀಸನ್ನ ಚಾರ್ಜ್ ಮಾಡ್ತಾರೆ ಬರೀ ಬೈಕ್ ಮಾತ್ರ. ನಾವು ನೋಡೇ ಇರೋದಿಲ್ಲ, ನಮ್ಗೆ ಗೊತ್ತೇ ಇರಲ್ಲ ಅಂತಹ ವಸ್ತುಗಳನ್ನ ನಾವು ಇಲ್ಲಿ ಕಾಣ್ಬಹುದು. ನೋಡಿ, ನನಗೆ ಒಂದು ಕ್ಯಾಮ್ರಾ ಸಿಕ್ಕಿದೆ. 2,500 ಹೇಳ್ತಾ ಇದ್ದಾರೆ, ಆದ್ರೆ ಇಲ್ಲಿ ಆನ್ ಆಗ್ತಾ ಇಲ್ಲ ಕ್ಯಾಮ್ರಾ. ಆಮೇಲೆ
ಕ್ಯಾಮ್ರಾದ ಜೊತೆಗೆ ಮೊಬೈಲ್ ಫೋನು ಬರೀ 300 ರುಪೀಸ್ಗೆ ಹೇಳ್ತಾ ಇದ್ದಾರೆ. ಇದು ಅಷ್ಟೇ, ಕೆಲವು ಆನ್ ಆಗ್ತಾ ಇದೆ, ಕೆಲವು ಆನ್ ಆಗ್ತಾ ಇಲ್ಲ. ಆಮೇಲೆ ಬೀಗಗಳು 30-40 ರುಪೀಸ್ ಹೇಳ್ತವ್ರೆ. ಕಟಿಂಗ್ ಪ್ಲೇಯರು 100 ರುಪೀಸ್ ಹೇಳ್ತಾ ಇದ್ದಾರೆ. ಮೊಬೈಲು ಈಕ್ವಲ್, ಅದು 300 ಹೇಳ್ತಾ ಇದ್ದಾರೆ, ಇದನ್ನು 300 ಹೇಳ್ತಾ ಇದ್ದಾರೆ. ನೀವೇನಾದ್ರೂ ಇಲ್ಲಿಗೆ ಬಂದಾಗ ತುಂಬಾ ಜೋಪಾನವಾಗಿ ಹುಷಾರಾಗಿ ನಿಮ್ಮ ವಸ್ತುಗಳನ್ನ ಜೋಪಾನ ಮಾಡ್ಕೊಂಡು ಬರಬೇಕು, ಜೋಪಾನ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಯಾಕಂದ್ರೆ ಅಲ್ಲಲ್ಲಿ ಪಿಕ್ ಪ್ಯಾಕೆಟ್ ಮಾಡೋರು ಇರ್ತಾರೆ. ಒಂದು ಸರಿ ನಿಮ್ಮ ವಸ್ತುಗಳನ್ನ ಬರ್ಬೇಕಾದ್ರೆ ಅಥವಾ ಹೋಗ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಕಸಿದ್ಕೊಂಡು ಏನಾದ್ರು ಅವರು ಹೋಗ್ಬಿಟ್ರೆ ನಿಮ್ಗೆ ಆ ವಸ್ತು ಮತ್ತೆ ಸಿಗೋದಕ್ಕೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ತುಂಬಾ ಜನ ಇರೋದ್ರಿಂದ ಹುಷಾರಾಗಿ ಜೋಪಾನವಾಗಿ ನಿಮ್ಮ ವಸ್ತುಗಳನ್ನ ಜೋಪಾನ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಸಂಡೆ ಬಜಾರ್ ಅಂತೂ ಬಡವ್ರಿಗೆ ಹಾಗೂ ಮಧ್ಯಮ ವರ್ಗದ ಕುಟುಂಬದವ್ರಿಗೆ ಒಂದೊಳ್ಳೆ ಜಾಗ ಅಂತ ಹೇಳ್ಬೋದು. ಯಾಕಂದರೆ ಅವ್ರುಗಳಿಗೆ ತುಂಬ ದುಡ್ಡು ಕೊಟ್ಟು ತಗೊಳ್ಳೋಕ್ಕೆ ಆಗದೇ ಇರೋರು ಇಲ್ಲಿಗೆ ಬಂದು ಕಡಿಮೆ ಬೆಲೆಗೆ ಏನೇನೋ ವಸ್ತುಗಳನ್ನು ಸಿಗುತ್ತೆ ಅದನ್ನು ತಗೊಳ್ಬೋದು. ನಾವು ಬೆಳಿಗ್ಗೆ 8 ಗಂಟೆಗೆಲ್ಲ ಇಲ್ಲಿಗೆ ಬಂದರೆ ನಾವು ಒಳ್ಳೊಳ್ಳೆ ಚೆನ್ನಾಗಿರೋ ವಸ್ತುಗಳನ್ನ ಕ್ರ್ಯಾಕ್ ಮಾಡ್ಬೋದು. ಪ್ರತಿ ವಾರ ಬರೋರು ತುಂಬ ಜನ ಬರ್ತಾರೆ. ಇಲ್ಲಿ ಬಂದು 8 ಗಂಟೆಗೆಲ್ಲ ಬಂದು ತಗೊಂಡು ಹೊರಟೋಗ್ಬಿಡ್ತಾರೆ. ಅಂದರೆ ವ್ಲಾಗರ್ಸು ಜಾಸ್ತಿ ಇರೋದ್ರಿಂದ ಹುಡುಗರುಗಳು ಬರೀ ಕ್ಯಾಮ್ರಾ ಮೇಲೆ ಅವರ ಕಣ್ಣಿರುತ್ತೆ. ನೋಡಿ, ಬಾಗಿ ಪ್ಯಾಂಟು 250, ಮಾಮೂಲಿ ಡ್ರೆಸ್ಗಳ 350, 250 ಆ ಥರ ಇಲ್ಲಿ ಸಿಗುತ್ತೆ ನಮಗೆ. ಅಂದರೆ ವಾರ ಬರೋರು ಹುಡುಗರು ಬಂದು ರೇಟ್ ಕೇಳ್ಕೊಂಡು ಮುಂದೆ ಹೋಗಿ 8 ಗಂಟೆಯಿಂದ 12 ಗಂಟೆ ತನಕನೂ ತುಂಬ ಜನನೂ ಇರ್ತಾರೆ. ತುಂಬ ಒಳ್ಳೊಳ್ಳೆ ವಸ್ತುಗಳು ಅವಾಗ ಇರುತ್ತೆ. ಇವಾಗ ಸಾಯಂಕಾಲ ಅಲ್ವಾ, ಅದಕ್ಕೊಂದು ಸ್ವಲ್ಪ ಕಡಿಮೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು. ಬೆಳಿಗ್ಗೆನೆ ನಾನೇನು ಹೇಳ್ತೀನಿ ಅಂದರೆ ತುಂಬ ಚೆನ್ನಾಗಿರೋ ವಸ್ತುಗಳು ಬೆಳಿಗ್ಗೆನೆ ಇರುತ್ತೆ. ಬೆಳಿಗ್ಗೆ ಬರೋರು ಬೇಗನೆ ಅದನ್ನ ಕ್ರ್ಯಾಕ್ ಮಾಡ್ಕೊಂಡು ಬಿಡ್ತಾರೆ ಕಮ್ಮಿ ಬೆಲೆಗೆ. ಇಲ್ಲಿ 300 ಇದ್ರೆ ಒಂದು 100 ಮೀಟರ್ ಮುಂದೆ ಹೋದ್ರೆ ಅದು 100ಕ್ಕೆಲ್ಲ ಸಿಗುತ್ತೆ ನಮ್ಗೆ. ಅಂದ್ರೆ ಇವಾಗ ಒಂದು ವಸ್ತು ಟ್ರಿಮ್ಮರು ಇಲ್ಲಿ ಒಬ್ರು 300 ಹೇಳಿದ್ರು, ಮುಂದ್ಗಡೆ ಒಂದು 100 ಮೀಟರ್ ಮುಂದೆ ಹೋದ್ರೆ ನನಗೆ ಅದನ್ನೇ 100 ರೂಪಾಯಿಗೆ ಹೇಳ್ತಾವ್ರೆ. ಆ ಥರ ನಾನು ಹೇಳ್ತಾ ಇರೋದು. ಒಬ್ಬರು ವ್ಯಾಪಾರಸ್ಥರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಸಿಂಗ್ಯಾರು. ಸರ್, ಯಾವ್ರವ್ರು ನೀವು? ನಾವು ತಮಿಳ್ನಾಡು, ಇಲ್ಲಿ ಇರೋರು. ಅಂದರೆ ಕನ್ನಡ ಮಾತಾಡ್ತೀರ? ಮಾತಾಡ್ತೀವಿ. ಸೇಲ್ ಆಗ್ತಾವಾ? ಸುಮಾರಾಗಿ ಆಗ್ತಾಯಿದೆ. ಸುಮಾರಾಗಿ ಆಗ್ತಾಯಿದೆ. ಎಷ್ಟು ವರ್ಷದಿಂದ ಬರ್ತಾಯಿದ್ದೀರಿ ಇಲ್ಲಿಗೆ? ನಾನು ಒಂದು 4 ವರ್ಷದಿಂದ. 4 ವರ್ಷದಿಂದ ಬರ್ತಾಯಿದ್ದೀವಿ. ಪ್ರತಿ ವಾರ ಬರ್ತೀರಾ? ಹಾಂ, ವಾರ. ಎಷ್ಟು ಹೇಳ್ತೀರಿ ಇವಾಗ? ಇದು 160 ರೂಪಾಯಿ. 150 ರೂಪಾಯಿ ಕೊಡ್ತೀರಾ? ಮತ್ತು ಅದು? ಇದು 180 ರೂಪಾಯಿ, 170 ರೂಪಾಯಿ ಕೊಡ್ತೀನಿ. ಅದು 100 ರೂಪಾಯಿ. ಯಾವ ಐಟಮ್ ಇದೆ ನಿಮ್ಮ ಹತ್ರ? ಇದೇ ಇರೋದು ಇದೆ. ಅಂದರೆ ಪಂಚೆ ಒಂದೇನಾ ಅಥವಾ ಟವಲ್ ಏನಾದರೂ ಇಟ್ಟಿದ್ದೀರಾ? ಟವಲ್ ಇದು ಟವಲ್ ಇಟ್ಟಿದ್ದೀರಾ? ಸರಿ, ಇವಾಗ ಪ್ರತಿ ವಾರ ಬರ್ತೀರಲ್ವಾ? ಪ್ರತಿ ವಾರ ಒಬ್ಬೊಬ್ಬರು ಬಂದು ನಿಮಗೆ ಹಿಂಸೆ ಕೊಡೋವಂಥದ್ದು ಅಥವಾ ಏನಾದರೂ ಪ್ರತಿ ವಾರ ಬಂದು ಇದೆಷ್ಟು ಅಂತ ಸುಮ್ಮನೆ ಕೇಳ್ಕೊಂಡು ಹೋಗೋಂಥವ್ರು ಆ ಥರ ಏನಾದ್ರು ಬರ್ತಾರೆ. ಮುಖ ನೋಡ್ಬಿಟ್ಟು ಒಂಥರ ಇದು ಮಾಡಿದ್ರೆ ಹಂಗೆ ಹೋಗ್ಬಿಡ್ತಾರೆ. ಹಂಗೆ ಹೊಡ್ಬಿಡ್ದು. ಯಾಕೆ ಇದು ರೇಟ್ ಜಾಸ್ತಿನಾ ನಿಮ್ಮ ಹತ್ರನಾ ಅಂತ? ನಿಮ್ಮ ಹತ್ರ ರೇಟ್ ಜಾಸ್ತಿ? ಅವ್ರು ಸುಮ್ಮನೆ ಕೇಳ್ಕೊಂಡು ಹೋಗೋದು. ಪ್ರತಿ ವಾರ ಬರ್ತಾರೆ? ವಾರ ಬರ್ತಾರೆ. 2 ಕೊಡಿ ನನಗೆ. ನಿಮ್ಗೆ ಯಾವ್ದು ಇಷ್ಟ ಅದನ್ನೇ ಕೊಡಿ. ಲೈಟ್ ಕಲರ್ ಬೇಕಾ? ಚೆನ್ನಾಗಿದೆ ಒಳಗಡೆ. ಸ್ವಿಚ್ ಕವರ್ ನೋಡಿ, ಸ್ವಿಚ್ ನೋಡಿ ಏನು ಮಾಡಿಸ್ತೀನಿ. ಪ್ಯಾಕ್ ಮಾಡಿ 2. ನೀವು ಒಂದು ವಸ್ತುನ ಫೋಕಸ್ ಮಾಡಿ ಇಟ್ಟಿರ್ತಾರ, ಅದನ್ನ ಇಲ್ಲಿ ತಗೊಳ್ಬೇಕು ಅಂತ. ಆದರೆ ಇಲ್ಲಿಗೆ ಬಂದ ಮೇಲೆ, ಸಂಡೆ ಬಜಾರ್ಗೆ ಬಂದ ಮೇಲೆ ಎಲ್ಲ ಉಲ್ಟಾ ಆಗಿಬಿಡುತ್ತೆ. ಜಾಸ್ತಿ ವಸ್ತುಗಳು ಇರೋದ್ರಿಂದ ನೀವು ಬೇರೆ ಬೇರೆ ವಸ್ತುಗಳ ಮೇಲೆ ನಿಮ್ಮ ಕಣ್ಣು ಇಲ್ಲಿ ಹೋಗ್ಬಿಡುತ್ತೆ. ಅಂದರೆ ನಾವು ಏನನ್ನ ತಗೊಳ್ಬೇಕು ಅನ್ನೋದನ್ನ ಬಿಟ್ಟು ಬೇರೆ ಬೇರೆ ವಸ್ತುಗಳನ್ನ ತಗೊಳ್ಳೋ ಪರಿಸ್ಥಿತಿ
ನಮಗೆ ಇಲ್ಲಿ ಉಂಟಾಗ್ಬಿಡುತ್ತೆ. ರೇಟ್ ಬಗ್ಗೆ ವಿಚಾರಿಸ್ಬೋದು, ಇದು ಕ್ವಾಲಿಟಿ ಇದೆಯಾ ಅಥವಾ ಕ್ವಾಲಿಟಿ ಇಲ್ವಾ ಅಂತ ಪ್ರಶ್ನೆ ಮಾಡ್ಬೋದು. ನಾನು ಹೇಳ್ತೀನಿ ಪಕ್ಕ ಕ್ವಾಲಿಟಿ ಇದೆ ಅಂತ. ಯಾಕಂದರೆ ಇಲ್ಲಿ ಎಲ್ಲ ವಸ್ತುಗಳನ್ನು, ಕ್ವಾಲಿಟಿ ಇರೋ ವಸ್ತುಗಳನ್ನು ಮಾರಾಟ ಮಾಡ್ತಾರೆ, ಕ್ವಾಲಿಟಿ ಇಲ್ಲದೇ ಇರೋ ವಸ್ತುಗಳನ್ನು ಸಹ ಮಾರಾಟ ಮಾಡ್ತಾರೆ. ನೀವು ಎಲ್ಲನೂ ಇಲ್ಲೇ ನೋಡಿಕೊಂಡು ತಗೊಳ್ಬೇಕಾಗುತ್ತೆ. ನೀವು ಮನೆಗೆ ಹೋಗಿ ಏನಾದರೂ ಕ್ವಾಲಿಟಿ ಇಲ್ಲ ಅಂತ, ಚೆನ್ನಾಗಿಲ್ಲ ವಾಪಸ್ ಬೇಕು ಅಂದರೆ ಆಗಲ್ಲ. ಯಾಕಂದರೆ ನೆಕ್ಸ್ಟ್ ವಾರ ಬಂದರೆ, ಈಗ ಯಾರು ಮಾರಾಟ ಮಾಡ್ತಾಯಿದ್ದಾರೆ ಸೇಲ್ಸ್ಮೆನ್ಗಳು, ಅವರು ನೆಕ್ಸ್ಟ್ ವಾರ ಬಂದರೆ ಬರ್ತಾರೆ, ಬರ್ದೇ ಇದ್ದರೆ ಇಲ್ಲ. ಅದಕ್ಕೋಸ್ಕರ ಎಲ್ಲ ವಸ್ತುಗಳು ಕ್ವಾಲಿಟಿ ಇರುತ್ತೆ. ನೀವು ಅದನ್ನು ನೋಡಿ ತಗೊಳ್ಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ವಿಡಿಯೋ ಮಾಡೋದನ್ನ ಜನ ಒಪ್ತಾ ಇಲ್ಲ. ಅಂದ್ರೆ ಇಲ್ಲಿ ವ್ಯಾಪಾರ ಮಾಡೋರು ಕೆಲವರು ಇಷ್ಟಪಡ್ತಾ ಇಲ್ಲ. ಇದು ಈಗಿನ ಇಲ್ಲಿನ ಪರಿಸ್ಥಿತಿ. ವ್ಲಾಗರು ಅಥವಾ ಯೂಟ್ಯೂಬರು, ನೀವು ಎಲ್ಲ ವ್ಯಾಪಾರಸ್ಥರ ಹತ್ರ ಹೋಗಿ ವಿಡಿಯೋ ಮಾಡ್ತೀನಿ ಅಂದರೆ ಅವರು ಬೇಡ ಅಂತ ಹೇಳ್ತಾರೆ ಇಲ್ಲಿ. ಯಾಕೆಂದರೆ ತುಂಬ ಜನ ಅವರ ಹಿಂದೆ ಮುಂದೆ ಎಲ್ಲ ವ್ಯಾಪಾರಕ್ಕೆ ಓಡಾಡ್ತಾ ಇರ್ತಾರೆ. ಜನನೂ ಜಾಸ್ತಿ ಇರುತ್ತೆ ಭಾನುವಾರ. ಅದಕ್ಕೋಸ್ಕರ ಅವರ ವ್ಯಾಪಾರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ತೊಂದರೆ ಆಗುತ್ತೆ. ಜಾಗ ಬೇರೆ ಚಿಕ್ಕದು ಅಲ್ವಾ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಾರೆ ಇಲ್ಲಿ. ನೋಡೋದಿಲ್ಲ ಸ್ನೇಹಿತರೆ, ಇವಿಷ್ಟು ಸಂಡೆ ಬಜಾರ್ ಆಗಿರುತ್ತೆ. ನೀವು ಯಾರ್ಯಾರು ಸಂಡೆ ಬಜಾರ್ನ ನೋಡಬೇಕು ಅಂತ ಅಂದ್ಕೊಂಡಿದ್ರು ಅವರೆಲ್ಲ ಸಂಡೆ ಬಜಾರ್ಗೆ ಬನ್ನಿ ಅಂತ ಕೇಳ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಅಲ್ಲಿ ತನಕ ಬಾಯ್.